ಹಣೆಗೆ ಮಟ್ಟಿಯ ಬಡಿದು ದರ್ಬೆಯ ಹಣಿದು ಬೆರಳಲಿ ಸೆಕ್ಕಿ ದೋತ್ರದ ದಣಿಬವನು ನಿರಿವಿಡಿದು ಮಹಳದ ಮನೆಯ ಚೌಕದಲ್ಲಿ ಮಣೆಗೆ ಮಂಡಿಸಿ ಕುಳಿತು ಉಂಬ ಔತಣದ ವಿದ್ಯವ ಪಲ್ಲಿರಲ್ಲದೆ ರಣವಿಚಾರದ ವಿದ್ಯೆ ನಿಮಗೇಕೆ ಎಂದನ ಕರ್ಣ. ವಿರಾಟ ಪರ್ವ 7ನೇ ಸಂಧಿ ಪದ್ಯ 12 ಹಣೆಗೆ ಮಟ್ಟಿಯ ಬಡಿದು. ಈ ಪದ್ಯದಲ್ಲಿ ಕರ್ಣನು ಕೃಪಾಚಾರ್ಯರನ್ನು ಟೀಕಿಸುವ ಭರದಲ್ಲಿ ಬ್ರಾಹ್ಮಣರ ವೈದಿಕ ಆಚರಣೆಗಳನ್ನು ಉಲ್ಲೇಖಿಸುತ್ತಾ ವ್ಯಂಗ್ಯವಾಗಿ ಯುದ್ಧ ಭೂಮಿಯಲ್ಲಿ ಧೈರ್ಯ ಮತ್ತು ಶೌರ್ಯ ಹೊಂದಿರುವಂತಹ ನಮ್ಮಂತಹವರು ಮುಖ್ಯವಾಗುತ್ತಾರೆ ಹೊರತು ನಿಮ್ಮಂತಹ ಶಾಸ್ತ್ರ ಕರ್ಮಾಂಡಗಳಲ್ಲಿ ಪರಿಣಿತಿ ಹೊಂದಿರುವರು ಅಲ್ಲ. ಹಾಗಾಗಿ ಯುದ್ಧದ ಬಗ್ಗೆ ಮಾತನಾಡಬಾರದು ಎಂಬ ಅಹಂಕಾರ ಭರಿತ ಭಾವದಿಂದ ಹಣೆಗೆ ಮಟ್ಟಿ ಅರ್ಥಾತ್ ತಿಲಕ ಅಥವಾ ಗೋಪಿಚಂದನವನ್ನು ಧರಿಸಿ ಬಲಗೈ ಅನಾಮಿಕ ಬೆರಳಿಗೆ ದರ್ಬೆಯಿಂದ ಮಾಡಿದ ಪವಿತ್ರವನ್ನು ಧರಿಸಿಕೊಂಡು ಧೋತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ನೆರಿಗೆಯನ್ನು ಸಿಕ್ಕಿಸಿಕೊಂಡು ಪಿತೃಪಕ್ಷದ ಶ್ರಾದ್ದದ ಮನೆಯಲ್ಲಿ ಕುಳಿತುಕೊಂಡು ಭೋಜನವನ್ನು ಉಣ್ಣುವ ವಿದ್ಯೆಯನ್ನು ಬಲ್ಲ ನಿಮಗೆ ನಿಮ್ಮಂಥವ್ರು ಯಾಕೆ ಈ ಯುದ್ಧ ಭೂಮಿಯ ವಿಚಾರ ಮತ್ತೆ ನಿಮಗೆ ಯಾಕೆ ರಣವಿದ್ಯೆ ಬೇಕು ಅಂತ ಕರ್ಣನು ಕೃಪಾಚಾರ್ಯರನ್ನ ಹಂಗಿಸುವಂತಹದ್ದನ್ನ ಕವಿ ಈ ಪದದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಇಂದು ಪಿತೃದಿನವೋ ಇಂದು ಸಂಕ್ರಮಣ ಇಂದು ಸೂರ್ಯಗ್ರಹಣ ಹರಿದಿನವು ಇಂದು ಇಂದು ಯಜ್ಞಾರಂಭ ದಿನ ಒಡ್ಡಂತಿಲೇಸು ಎಂದು ಬಂದು ನಾನಾ ಮುಖದ ದಾನಕ್ಕೆ ತಂದ ವಸ್ತುವ ಬಾಚಿ ಹೊಳ್ಳಿಸಿ ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆ ಎಂದ. ವಿರಾಟ ಪರ್ವ 7ನೇ ಸಂಧಿ ಪದ್ಯ 13 ಇಂದು ಪಿತೃದಿನವಿಂದು. ಈ ಪದ್ಯದಲ್ಲಿ ಕರ್ಣನು ತನ್ನ ಕೋಪದ ತೀವ್ರತೆಯಲ್ಲಿ ಕೃಪಾಚಾರ್ಯರನ್ನು ಮತ್ತು ಬ್ರಾಹ್ಮಣ ಸಮುದಾಯವನ್ನು ಕಟುವಾಗಿ ವ್ಯಂಗ್ಯ ಮಾಡುತ್ತಾನೆ. ಇದು ಮಹಾಭಾರತದ ಯುದ್ಧ ಪೂರ್ವ ವಾಗ್ವಾದದ ಉಗ್ರ ಸ್ವರೂಪವನ್ನು ತೋರಿಸುತ್ತದೆ. ಯುದ್ಧೋನ್ಮಾನದಲ್ಲಿದ್ದ ಕರ್ಣನಿಗೆ ಕೃಪಾಚಾರ್ಯರ ಮಾತುಗಳು ಅನುಭವ ಮತ್ತು ಯುದ್ಧ ಜ್ಞಾನದಿಂದ ಕೂಡಿದ್ದವು ಎಂಬುದನ್ನು ಮರೆತು ಬ್ರಾಹ್ಮಣರ ದಾನಾಧಾರಿತ ಜೀವನ ಶೈಲಿಯನ್ನು ಟೀಕಿಸುತ್ತಾ ಯುದ್ಧ ಭೂಮಿಯ ಅನುಭವ ಇಲ್ಲದವರು ಮತ್ತು ವೀರರ ವಿಚಾರದಲ್ಲಿ ಶೂರರ ವಿಚಾರದಲ್ಲಿ ಹೀಗೆಲ್ಲ ಮಾತನಾಡಬಾರದು ಅಂತ ಅಹಂಕಾರದಲ್ಲಿ ಹೇಳಿರುವುದನ್ನು ಈ ಪದ್ಯದಲ್ಲಿ ತಿಳಿಯಬಹುದಾಗಿದೆ. ಇಂದು ಪಿತೃದಿನ, ಇಂದು ಸಂಕ್ರಮಣ, ಇಂದು ಸೂರ್ಯಗ್ರಹಣ, ಇಂದು ಯಜ್ಞಾರಂಭ ದಿನ ಅಂತ ಹೀಗೆಲ್ಲ ಜನಗಳನ್ನ ಮರಳು ಮಾಡಿ ಅವರಿಂದ ದಾನ ಧರ್ಮಗಳನ್ನು ಕೊಡೋಕ್ಕೆ ಅವರಿಗೆ ಪ್ರೇರೇಪಿಸಿ ಆ ಜನರು ಕೊಡುವಂತಹ ದಾನದ ವಸ್ತುಗಳನ್ನು ಬಾಚಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಬದುಕುವ ನಿಮಗೆ ಶೂರ ವೀರ ಎಂಬಂತೆ ಮಾತನಾಡುವ ಹಕ್ಕಿಲ್ಲ ಅಂತ ಕೃಪಾಚಾರ್ಯರನ್ನು ಬಹಳ ಆಕ್ರೋಶಭರಿತನಾಗಿ ಮತ್ತು ತೀಕ್ಷ್ಣವಾಗಿ ಅವಮಾನಿಸುವುದಲ್ಲದ ಇದು ಕರ್ಣನ ಹತಾಶೆ ಮತ್ತು ಆತನ ಸ್ವಭಾವವನ್ನು ತೋರಿಸುವ ಮೂಲಕ ಗುರು ಹಿರಿಯರ ಮಾತುಗಳಿಗೆ ಬೆಲೆ ಕೊಡದ ಮತ್ತು ಅವರ ಅನುಭವಗಳನ್ನು ಕೇಳಿದಂಥವರಿಗೆ ವಿವೇಕವಿಲ್ಲದ ವಿದ್ಯೆ ಎಷ್ಟಿದ್ದರೇನಂತೆ ಎಂಬ ಜಿಜ್ಞಾಸೆ ಮೂಡಿಸುತ್ತದೆ ಎಂದರೂ ತಪ್ಪಾಗಲ್ಲ.